ಬೆಳಗ್ಗೆ 9:09:30 ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಅಭಿಯಾನ ಈಗಾಗಲೇ ಶುರುವಾಗಿದೆ. ಕಾರ್ಯಾಚರಣೆ ಭರದಿಂದ ಸಾಗ್ತದೆ. ಅಶೋಕ ಪಿಲ್ಲರಲ್ಲಿ ಶುರುವಾಯಿತು. ನಾನೀಗ ಸದ್ಯಕ್ಕೆ ನಗರದ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಚಾಮರಾಜಪೇಟೆಯಲ್ಲಿದ್ದೀನಿ. ನಮ್ಗೆ ತೋರ್ತಾ ಹೋಗ್ತೀನಿ. ಬೆಳಗ್ಗೆ 9:30 10 ಗಂಟೆಯಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಏನು ಸಿಬ್ಬಂದಿ ಇದ್ದಾರೆ, ಪೌರ ಕಾರ್ಮಿಕರು, AEE, AE ಮತ್ತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತೆ ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಫುಟ್ಪಾತ್ ಅಲ್ಲಿ ಯಾವುದೇ ರೀತಿಯ ಅತಿಕ್ರಮಣ ಕೂಡ ಒಪ್ಪಲ್ಲ. ಯಾಕಂತಂದ್ರೆ ಈ ಕಟ್ಟಡ ಕಟ್ಟಬೇಕಾದ್ರೆ ಏನು ಸಾಮಗ್ರಿಗಳು ಅಥವಾ ಇಟ್ಟಿಗೆಗಳು, ಜಲ್ಲಿ, ಮಣ್ಣು ಇದನ್ನು ಕೂಡ ಫುಟ್ಪಾತ್ ಮೇಲೆ ಇಡೋಂಗಿಲ್ಲ ಅಂತೇಳಿ ಇದನ್ನ ತೆರವು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರು ಈ ಒಂದು ಇಟ್ಟಿಗೆಯನ್ನ ಅಥವಾ ಜಲ್ಲಿಯನ್ನ ವಾಪಸ್ ತೆಗೆತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಒಂದು ಭಾಗದಲ್ಲಿ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ಇಲ್ಲಿ ಬೀದಿ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ. ಬೆಳಗ್ಗೆ 10 ಗಂಟೆಗೆ ಇದನ್ನೆಲ್ಲವನ್ನು ಕೂಡ ತೆರವು ಮಾಡಿದ್ದಾರೆ ಅಂತ ಹೇಳಿ ಇಷ್ಟು ದಿನ ವ್ಯಾಪಾರ ಮಾಡ್ತಿದ್ದ ಈ ಬೀದಿ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ. ನಮ್ಗೆ ID ಕಾರ್ಡ್ ಕೂಡ ಇವರೇ ವಿತರಣೆ ಮಾಡಿದ್ರು, ಇವರೇ ಅನುವು ಮಾಡಿಕೊಟ್ಟಿದ್ರು ಇಷ್ಟು ದಿನ. ಈಗ ಅವರು ಬಂದು ತೆರವು ಮಾಡಿ ನೀವು ಅಂತ ಹೇಳಿ ತೆರವು ಮಾಡಿಸಿದ್ದಾರೆ. ಈಗ ನಾವು ಮುಂದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಬೀದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಇದರ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಕಾರ್ಯಾಚರಣೆ ಶುರುವಾಗಿದೆ. ತಮ್ಮ ಅಂಗಡಿಗಳು ಕೂಡ ಇಲ್ಲಿತ್ತ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿರ್ತಾವಲ್ಲ? 7 ವರ್ಷ ಸರ್, 7 ವರ್ಷ ಆಯ್ತು. 7 ವರ್ಷದಿಂದ ಮಕ್ಕಳು ಎಲ್ಲ ಇದೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಹಿಂಗ ಆದ್ರೆ ಏನ್ ಮಾಡೋದು? ನಮ್ಗೆ ನೆನ್ನೆಯಿಂದ ಬೇಜಾರಿ ಆಗ್ಬಿಟ್ಟದೆ. ಏನ್ ಮಾಡೋದು? ಮಕ್ಳು ಹೆಂಗ್ ಸಾಕೋದು? ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸೇರ್ಸಿರೋದು. ನಾವೇನು ಸಾವುಕಾರಲ್ಲ, ಪ್ರೈವೇಟ್ ಸೇರಿಸಿ ಓದಿಸಷ್ಟು ನಾವು ಫುಟ್ಪಾತ್ ಅಲ್ಲಿ ಬೆಂಗಳೂರಿನಲ್ಲಿ ಬರ್ಬರ್ತಾ ಫುಟ್ಪಾತ್ ಅತಿಕ್ರಮಣ ಜಾಸ್ತಿ ಆಗ್ತಾ ಇದೆ. ಮುಕ್ಕಾಲ್ ಭಾಗ ಪೂರ್ತಿನೇ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಅದಕ್ಕಾಗಿ ಕಾರ್ಯಾಚರಣೆ ಶುರು ಆಗ್ತಾ ಇರತಕ್ಕಂಥದ್ದು. ಈಗ ಏನ್ ಮಾಡೋದು? ಈಗ ಫುಟ್ಪಾತ್ ಬೇಕಲ್ವಾ ಜನಕ್ಕೆ? ಬೇಕಾ? ಅವ್ರಿಗೂ ಬೇಕಾ ಸರ್, ನಮ್ಗೂ ಹೊಟ್ಟೆ ಪಡಿದೆ ಸರ್, ನಮ್ಗೂ ಜೀವನ ಮಾಡೋದಿದೆ. ನಮ್ಗೆ ಜೀವನ ನೀವು ಸಡನ್ ಆಗಿ ಈ ತರ ಎತ್ತಿದ್ರೆ ನಮಗೂ ಬಾರಿ ತುಂಬಾ ಕಷ್ಟ ಆಗತ್ತೆ. ಇದು ನಮ್ ಕಡೆ ನಾವು ಜೀವನ ಮಾಡೋದು. ಫುಟ್ಪಾತ್ ನೀವು ಒತ್ತುವರಿ ತೆರವು ಮಾಡಿ, ಬಟ್ ಏನಂತ ನಮ್ಮನ್ನು ಕೂಡ ಸ್ವಲ್ಪ ನೋಡಿ, ನಮಗೂ ಸ್ವಲ್ಪ ಒಂದು ಅವಕಾಶ ಕೊಡಿ, ಪರ್ಯಾಯ ಜಾಗ ಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ ಒಂದು ಮನವಿಯೂ ಕೂಡ ಅವರು ಒಪ್ತಾ ಇಲ್ಲ. ಯಾಕಂದ್ರೆ ಕಟ್ಟುನಿಟ್ಟಿನ ನಿರ್ದೇಶನ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಸ್ಪಷ್ಟವಾಗಿದೆ. ಏನಂತಂದ್ರೆ ಪಾದಾಚಾರಿ ಮಾರ್ಗ, ಪಾದಾಚಾರಿಗಳಿರ್ತಕ್ಕಂಥ ಒಂದು ಬೇಸಿಕ್ ರೈಟು, ಅದನ್ನ ಯಾವುದೇ ರೀತಿ ಅಡ್ಡಿಪಡಿಸೋಂಗಿಲ್ಲ ಅಂತ ಹೇಳಿ ಆ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೃಷ್ಣಬೈರೇಗೌಡರು ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಗರದ ಎಲ್ಲಾ ಕಡೆಗಳಲ್ಲೂ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸೊ ಯಾವ ಒಂದು ಅಡ್ಡಿಪಡಿಸೋ ಕಾರ್ಯಕ್ಕೆ ಕೂಡ ಅವ್ರು ಒಪ್ತಾ ಇಲ್ಲ. ಎಲ್ಲ JCBಗಳು ಕೂಡ ಗರ್ಜನೆ ಮಾಡ್ತಾ ಇದಾವೆ. ಲಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಸಿಬ್ಬಂದಿ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ಪೂರ್ತಿಯಾಗಿ, ಅಂದ್ರೆ ಯಾವುದೇ ರೀತಿಯ ಅವಶೇಷ ಇರೋಂಗಿಲ್ಲ. ಫುಟ್ಪಾತ್ ಅಲ್ಲಿ ಆಗಿರ್ಬೋದು, ಫುಟ್ಪಾತ್ ಮೇಲಕ್ಕೂ ಕೂಡ ಯಾವುದೇ ರೀತಿಯ ಅವಶೇಷಗಳು ಬರೋಂಗಿಲ್ಲ. ಸೊ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಕಾರ್ಯಾಚರಣೆ ಶುರುವಾಯಿತು, ಹಂಗೆಲ್ಲ ಹೆಚ್ಚಿದ್ದಾರೆ ಸರ್. ಇದು 2019 2020 ಬಂದ್ರು. ಇಲ್ಲಿ ನಿವಾಸಿ ಅಲ್ಲ, ಮೊದಲೇ ಬಾರಿ ಪಾದಾಚಾರಿ ಮಾರ್ಗ ಬಂದು ಸ್ಕೂಲ್ ಇದೆ. ಇಲ್ಲಿ ಒಂದಲ್ಲ 2 ಸ್ಕೂಲ್ ಇದೆ. ಈಗಲೂ ನಾನು ಕರ್ಕೋತೀನಿ ನಿಮ್ಮ ಸ್ಕೂಲ್ ಶಾಲೆ ಒಳಗೆ, ರಾಮಮಂದ್ರ ಶಾಲೆ, ಅಥೇನಾ ಪಬ್ಲಿಕ್ ಸ್ಕೂಲ್ ಇದೆ. 2 ಸ್ಕೂಲ್ಗೂ ನಿಮಗೆ ಒಳಗೆ ಕರ್ಕೊಂಡೋಗಿ ಎಲ್ಲ ಇಂಟರ್ವ್ಯೂ ಮಾಡಿಸ್ಬೇಕಾದ್ರೆ ಒಳಗೆ ಬಂದರೆ ನೀವು ಎಷ್ಟು ಜನಕ್ಕೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ? ಯಾರಿಂದ ಆಗಿರೋದು? ಇವರು ಬಂದು ಫುಟ್ಪಾತ್ ಅಂತಾರಲ್ಲ, ಫುಟ್ಪಾತಿಂದ ಆಚೆ ಬರ್ತಾರೆ. ಬಂದಾಗ ಮಕ್ಕಳು ಎಲ್ಲವೂ ಆಡ್ತಾರೆ. ನನ್ನ ಹತ್ರ ಸಾಕ್ಷಿಗಳಿದೆ. ಸ್ಕೂಲಿಗೆ ಬಂದರೆ ನೀವು ದಯವಿಟ್ಟು ಇದಕ್ಕೆಲ್ಲ ಆಧಾರ ಕೊಡ್ತೀವಿ. ಸ್ಕೂಲಲ್ಲೂ ಮನವಿ ಕೊಟ್ಟಿದ್ದೀವಿ, BBMPಗೆ ಪ್ರತಿಯೊಂದಕ್ಕೂ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಎಲ್ಲ ಆಗಿದೆ. ಇಲ್ಲಿ ಯಾರು ಬಂದು ಕೇರ್ ಮಾಡಿಲ್ಲ. ಇಲ್ಲಿ ತೊಂದರೆ ಆಗ್ತಿರೋದೇನೋ? ಇವರೆಲ್ಲ ಎಲ್ಲಿದ್ರು? ಯಾರು? ನಿವಾಸಿಗಳ? ಓಲಿ ನಿವಾಸಿ ಅಲ್ಲ, ವ್ಯಾಪಾರಸ್ಥರವರು. ಎಲ್ಲಿ ಮಾಡ್ಬೇಕು ವ್ಯಾಪಾರಸ್ಥರು? ತಳ್ಳೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಆ ತಳ್ಳೋ ಅನುಮತಿನೇ ಇವ್ರು ಇಟ್ಕೊಂಡು ಇಲ್ಲಿ ಅವ್ರು ಬಂದು ನುಗ್ಗಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ತಪ್ಪ ಇಲ್ವಾ ಹೇಳಿ? ಆದ್ರಿಂದ ದಯವಿಟ್ಟು ಇಲ್ಲಿ ಯಾವುದೇ ತರಕಾರಿ ಅಂಗಡಿ ಅಲ್ಲಿ ಯಾವುದೇ ಅಂಗಡಿ ಇರಬಾರ್ದು. ಸರಿ. ಈಗ ಸರ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ನೀವು ಹೇಳಿದಾಗೇನೆ ಪಾದಚಾರಿ ಓಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಆರ್ಡರ್ ಇದ್ಮೇಲೆ ಇವರೆಲ್ಲ ಯಾರು ಏನಕ್ಕೆ ಬರ್ಬೇಕು? ಇವ್ರು ಅಂತಾರಲ್ಲ, ನವೀನ್ ಅಂತ ಹೆಸರು, ಇಷ್ಟು ದಿನ ಬಾಡಿಗೆ ಕಟ್ಟಿಲ್ಲ, ಮನೆ ಕಟ್ತಾ ಇದೆ ಅಂತಾರಲ್ಲ, ಇಷ್ಟು ವರ್ಷ ಇಲ್ಲ ಇದ್ರು. ಇಲ್ಲಿ ವ್ಯಾಪಾರ ಮಾಡಿದ್ಮೇಲೆ ಶುರು ಆಗಿದ್ದು. ಇಲ್ಲಿ ಯಾರಿಗೆ ಕೊಡ್ತಾವ್ರು? ಡೈಲಿ 50 ರೂಪಾಯಿ. ಇವರು 50 ರೂಪಾಯಿ ಕೊಡ್ತಾ ಇದಾರಲ್ಲ, ಯಾರಿಗೆ ಕೊಡ್ತಾವ್ರು ಇವರು?